ನಮ್ಮ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ಯಾಕೆ ದಿನದಿಂದ ದಿನಕ್ಕೆ ಇಷ್ಟೊಂದು ಹೆಚ್ಚಾಗ್ತಾ ಇದೆ? ಯಾಕೆ ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ಇಷ್ಟೊಂದು ನಮ್ಮ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಿದೆ ಅಂತ ಒಮ್ಮೆ ಒಂದೇ ಒಂದು ಬಾರಿ ನಮ್ಮನ್ನ ನಾವೇನೆ ಪ್ರಶ್ನೆನ ಮಾಡಿ ನೋಡ್ಕೊಂಡ್ರೆ ನಮಗೆಲ್ಲ ಉತ್ತರ ತುಂಬಾ ಸುಲಭವಾಗಿನೇ ಸಿಕ್ಬಿಡುತ್ತೆ. ದೇಶದಲ್ಲಿ ಯಾವ ಯಾವ ರಾಜ್ಯದಲ್ಲೆಲ್ಲ ಬಿಜೆಪಿ ಆಡಳಿತವನ್ನ ನಡೆಸ್ತಾ ಇದೆಯೋ ಆ ಎಲ್ಲ ರಾಜ್ಯಗಳಲ್ಲಿ ಆಲ್ಮೋಸ್ಟ್ ಎಸ್ಐಆರ್ ನಡೀತಾ ಇದೆ. ಆಯಾ ದೇಶದಲ್ಲಿರುವಂತಹ ಮುಖ್ಯಮಂತ್ರಿಗಳಾಗಿರ್ಬಹುದು ಹಾಗೆ ಗೃಹ ಮಂತ್ರಿಗಳಾಗಿರ್ಬಹುದು ಈ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹಾಗೆ ಈ ಅಕ್ರಮ ರೋಹಿಂಗ್ಯಗಳನ್ನೆಲ್ಲ ಆಯಾ ರಾಜ್ಯಗಳಿಂದ ಒದ್ದು ಹೊರ ಹಾಕುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಹಾಗೆ ಅಕ್ರಮ ರೋಹಿಂಗ್ಯಗಳಿಗೆ ಈಗ ನಿಲ್ಲಿಸೋದಕ್ಕೆ ಒಂದು ಸೇಫ್ ಆದಂತಹ ಸ್ಟೇಟ್ ಬೇಕು. ಆ ಸ್ಟೇಟ್ ಇವರಿಗೆಲ್ಲರಿಗೂ ಸ್ವರ್ಗದಂತಿರಬೇಕು. ಆಯಾ ರಾಜ್ಯಗಳಲ್ಲಿ ಇವರಿಗೆ ಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳನ್ನ ಮಾಡಿಕೊಡುವಂತಹ ರಾಜಕಾರಣಿಗಳು ಇವರಿಗೆಲ್ಲ ಸಿಗಬೇಕು. ಉದಾಹರಣೆ ನೀವೆಲ್ಲ ನಮ್ಮ ರಾಜ್ಯವನ್ನೇ ನೋಡ್ತಾ ಇದ್ದೀರಾ, ನಾನೇನು ವಿವರಣೆಯನ್ನ ಕೊಡುವಂತಹ ಅವಶ್ಯಕತೆ ಇಲ್ಲ. ನಾನು ಒಂದು ಮಾತನ್ನ ಹೇಳ್ತೀನಿ ಕೇಳಿ, ಸತ್ಯವಾದಂತಹ ಮಾತನ್ನ. ಮುಂದೊಂದು ದಿನ ಪಶ್ಚಿಮ ಬಂಗಾಳ ಗೊತ್ತಿದೆಯಲ್ಲ, ಅಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ, ಏನೆಲ್ಲ ನಡೀತಿದೆ ಅಂತ, ಅದೇ ರೀತಿಯಾದಂತಹ ಪಶ್ಚಿಮ ಬಂಗಾಳ ನಮ್ಮ ಕರ್ನಾಟಕ ಆಗುತ್ತೆ. ಕೇರಳ ಆಲ್ಮೋಸ್ಟ್ ಆಲೆ ತಂದಿದ್ದಾರೆ ಹತ್ರಕ್ಕೆ, ತಮಿಳ್ನಾಡು ಅದೊಂದು ರೀತಿಯಾಗಿ ಹೊರಟೋಗ್ಬಿಟ್ಟಿದ್ದೆ, ಕಾಶ್ಮೀರವು ಅದೊಂದು ರೀತಿಯಾಗಿ, ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ರೀತಿಯಾಗೆಲ್ಲ ಹೋಗ್ತಾ ಇದ್ದಾವೆ. ಮುಂದೆ ಕರ್ನಾಟಕ ಏನಾಗುತ್ತೋ ಏನೋ ಗೊತ್ತಿಲ್ಲ. ಏನ್ ಮಾಡೋದು? ವೋಟ್ ಬ್ಯಾಂಕ್ಗೋಸ್ಕರ ಸ್ವಂತ ಮಗಳನ್ನೇ ಕಂಡವರಿಗೆ ಮಾರುವಂತಹ ರಾಜಕಾರಣಿಗಳಿರ್ಬೇಕಾದ್ರೆ